ರಾಜ್ಯ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಕಣಿವೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಲಿ ಬಾರ್ಡರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಈಗ ಕಣ್ಣಿಟ್ಟಿರುವ ಭಾರತೀಯ ಸೇನೆ BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ. ಕೆಲವು ಸೂಕ್ಷ್ಮ ಗಡಿಗಳಲ್ಲಿ ನಿರಂತರವಾಗಿ ಏನೀಗ ಗುಂಡಿನ ಚಕಮಕಿ ನಡೀತಾ ಇದೆ, ಅಂತ ಗಡಿಗಳ ಸಮೀಪಕ್ಕೆ ಹೋಗುವಂತ ವಾಹನಗಳನ್ನು ತಡೆದು ನಿಲ್ಲಿಸಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಬಹುದು ನೀವು, ಗೂಡ್ಸ್ ಕ್ಯಾರಿಯರ್ನ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾವಲ್ಲ. ಆರ್ಮಿ ವಾಹನಗಳು ಅಥವಾ ಆರ್ಮಿ ಸಿಬ್ಬಂದಿ, ಇಲ್ಲಿರುವಂತಹ ಸಿಬ್ಬಂದಿ, ಗಸ್ತು ಕಾಯ್ತಾ ಇರುವಂತಹ ಸಿಬ್ಬಂದಿ ಪಾಕಿಸ್ತಾನದ ಈ ಒಂದು ಕುಕೃತ್ಯದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಕಟ್ಟೆಚ್ಚರದಿಂದ ಇರುವಂಥ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿರುವ ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂಥ ವಾಹನಗಳನ್ನು ಇಲ್ಲಿ ತಡೆದು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ, ಗೂಡ್ಸ್ ವಾಹನಗಳನ್ನು ತಪಾಸಣೆ ಮಾಡಿ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಇಲ್ಲೆಲ್ಲವೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಒಟ್ಟಾರೆ ಗಡಿ ಏರಿಯಾಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಸೇನೆ ಇಲ್ಲಿ ಜಮಾವಣೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ತಂದು ಜಮಾಯಿಸ್ತಾ ಇದ್ದಾರೆ. ಆ ಮೂಲಕ ಇನ್ನೊಂದು ದಿನದಲ್ಲಿ ಬಹುಶಃ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ ಕೊಟ್ಟಾಗಿದೆ. ಇನ್ನೊಂದು ದಿನದಲ್ಲಿ ಪಾಕಿಸ್ತಾನವನ್ನ, ಅಲ್ಲಿರುವಂಥ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂಥ ಆಪರೇಷನ್ ಚಾಲು ಆಗೋದ್ರಲ್ಲಿ ನೋ ಡೌಟ್ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಭಾರತೀಯ ಸೇನೆ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ರಾಜ್ಯ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಕಣಿವೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಲಿ ಬಾರ್ಡರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಈಗ ಕಣ್ಣಿಟ್ಟಿರುವ ಭಾರತೀಯ ಸೇನೆ BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ. ಕೆಲವು ಸೂಕ್ಷ್ಮ ಗಡಿಗಳಲ್ಲಿ ನಿರಂತರವಾಗಿ ಏನೀಗ ಗುಂಡಿನ ಚಕಮಕಿ ನಡೀತಾ ಇದೆ, ಅಂತ ಗಡಿಗಳ ಸಮೀಪಕ್ಕೆ ಹೋಗುವಂಥ ವಾಹನಗಳನ್ನು ತಡೆದು ನಿಲ್ಲಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಬಹುದು ನೀವು, ಗೂಡ್ಸ್ ಕ್ಯಾರಿಯರ್ನ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾವಲ್ಲ. ಆರ್ಮಿ ವಾಹನಗಳು ಅಥವಾ ಆರ್ಮಿ ಸಿಬ್ಬಂದಿ, ಇಲ್ಲಿರುವಂತಹ ಸಿಬ್ಬಂದಿ, ಗಸ್ತು ಕಾಯ್ತಾ ಇರುವಂತಹ ಸಿಬ್ಬಂದಿ ಪಾಕಿಸ್ತಾನದ ಈ ಒಂದು ಕುಕೃತ್ಯದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಕಟ್ಟೆಚ್ಚರದಿಂದ ಇರುವಂಥ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿರುವ ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂಥ ವಾಹನಗಳನ್ನು ಇಲ್ಲಿ ತಡೆದು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ, ಗೂಡ್ಸ್ ವಾಹನಗಳನ್ನು ತಪಾಸಣೆ ಮಾಡಿ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಇಲ್ಲೆಲ್ಲವೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಒಟ್ಟಾರೆ ಗಡಿ ಏರಿಯಾಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಸೇನೆ ಇಲ್ಲಿ ಜಮಾವಣೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ತಂದು ಜಮಾಯಿಸ್ತಾ ಇದ್ದಾರೆ. ಆ ಮೂಲಕ ಇನ್ನೊಂದು ದಿನದಲ್ಲಿ ಬಹುಶಃ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ ಕೊಟ್ಟಾಗಿದೆ. ಇನ್ನೊಂದು ದಿನದಲ್ಲಿ ಪಾಕಿಸ್ತಾನವನ್ನ, ಅಲ್ಲಿರುವಂಥ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂಥ ಆಪರೇಷನ್ ಚಾಲು ಆಗೋದ್ರಲ್ಲಿ ನೋ ಡೌಟ್ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಭಾರತೀಯ ಸೇನೆ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ರಾಜ್ಯ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಕಣಿವೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಲಿ ಬಾರ್ಡರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಈಗ ಕಣ್ಣಿಟ್ಟಿರುವ ಭಾರತೀಯ ಸೇನೆ BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ. ಕೆಲವು ಸೂಕ್ಷ್ಮ ಗಡಿಗಳಲ್ಲಿ ನಿರಂತರವಾಗಿ ಏನೀಗ ಗುಂಡಿನ ಚಕಮಕಿ ನಡೀತಾ ಇದೆ, ಅಂತ ಗಡಿಗಳ ಸಮೀಪಕ್ಕೆ ಹೋಗುವಂಥ ವಾಹನಗಳನ್ನು ತಡೆದು ನಿಲ್ಲಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಬಹುದು ನೀವು, ಗೂಡ್ಸ್ ಕ್ಯಾರಿಯರ್ನ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾವಲ್ಲ. ಆರ್ಮಿ ವಾಹನಗಳು ಅಥವಾ ಆರ್ಮಿ ಸಿಬ್ಬಂದಿ, ಇಲ್ಲಿರುವಂತಹ ಸಿಬ್ಬಂದಿ, ಗಸ್ತು ಕಾಯ್ತಾ ಇರುವಂತಹ ಸಿಬ್ಬಂದಿ ಪಾಕಿಸ್ತಾನದ ಈ ಒಂದು ಕುಕೃತ್ಯದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಕಟ್ಟೆಚ್ಚರದಿಂದ ಇರುವಂಥ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿರುವ ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂಥ ವಾಹನಗಳನ್ನು ಇಲ್ಲಿ ತಡೆದು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ, ಗೂಡ್ಸ್ ವಾಹನಗಳನ್ನು ತಪಾಸಣೆ ಮಾಡಿ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಇಲ್ಲೆಲ್ಲವೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಒಟ್ಟಾರೆ ಗಡಿ ಏರಿಯಾಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಸೇನೆ ಇಲ್ಲಿ ಜಮಾವಣೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ತಂದು ಜಮಾಯಿಸ್ತಾ ಇದ್ದಾರೆ. ಆ ಮೂಲಕ ಇನ್ನೊಂದು ದಿನದಲ್ಲಿ ಬಹುಶಃ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ ಕೊಟ್ಟಾಗಿದೆ. ಇನ್ನೊಂದು ದಿನದಲ್ಲಿ
ಪಾಕಿಸ್ತಾನವನ್ನ ಅಲ್ಲಿರುವಂಥ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂಥ ಆಪರೇಷನ್ ಚಾಲು ಆಗೋದ್ರಲ್ಲಿ ನೋ ಡೌಟ್ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಭಾರತೀಯ ಸೇನೆ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ರಾಜ್ಯ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂಥ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಕಣಿವೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಲಿ ಬಾರ್ಡರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಈಗ ಕಣ್ಣಿಟ್ಟಿರುವ ಭಾರತೀಯ ಸೇನೆ BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ. ಕೆಲವು ಸೂಕ್ಷ್ಮ ಗಡಿಗಳಲ್ಲಿ ನಿರಂತರವಾಗಿ ಏನೀಗ ಗುಂಡಿನ ಚಕಮಕಿ ನಡೀತಾ ಇದೆ, ಅಂಥ ಗಡಿಗಳ ಸಮೀಪಕ್ಕೆ ಹೋಗುವಂಥ ವಾಹನಗಳನ್ನು ತಡೆದು ನಿಲ್ಲಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡ್ಬೋದು ನೀವು, ಗೂಡ್ಸ್ ಕ್ಯಾರಿಯರ್ನ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾವಲ್ಲ. ಆರ್ಮಿ ವಾಹನಗಳು ಅಥವಾ ಆರ್ಮಿ ಸಿಬ್ಬಂದಿ, ಇಲ್ಲಿರುವಂಥ ಸಿಬ್ಬಂದಿ, ಗಸ್ತು ಕಾಯ್ತಾ ಇರುವಂಥ ಸಿಬ್ಬಂದಿ ಪಾಕಿಸ್ತಾನದ ಈ ಒಂದು ಕುಕೃತ್ಯದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಕಟ್ಟೆಚ್ಚರದಿಂದ ಇರುವಂಥ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿರುವ ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂಥ ವಾಹನಗಳನ್ನು ಇಲ್ಲಿ ತಡೆದು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಗೂಡ್ಸ್ ವಾಹನಗಳನ್ನು ತಪಾಸಣೆ ಮಾಡಿ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಇಲ್ಲೆಲ್ಲವೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಒಟ್ಟಾರೆ ಗಡಿ ಏರಿಯಾಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಸೇನೆ ಇಲ್ಲಿ ಜಮಾವಣೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ತಂದು ಜಮಾಯಿಸ್ತಾ ಇದ್ದಾರೆ. ಆ ಮೂಲಕ ಇನ್ನೊಂದು ದಿನದಲ್ಲಿ ಬಹುಶಃ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ ಕೊಟ್ಟಾಗಿದೆ. ಇನ್ನೊಂದು ದಿನದಲ್ಲಿ ಪಾಕಿಸ್ತಾನವನ್ನ ಅಲ್ಲಿರುವಂಥ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂಥ ಆಪರೇಷನ್ ಚಾಲು ಆಗೋದ್ರಲ್ಲಿ ನೋ ಡೌಟ್ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಭಾರತೀಯ ಸೇನೆ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ರಾಜ್ಯ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂಥ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಕಣಿವೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಲಿ ಬಾರ್ಡರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಈಗ ಕಣ್ಣಿಟ್ಟಿರುವ ಭಾರತೀಯ ಸೇನೆ BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ. ಕೆಲವು ಸೂಕ್ಷ್ಮ ಗಡಿಗಳಲ್ಲಿ ನಿರಂತರವಾಗಿ ಏನೀಗ ಗುಂಡಿನ ಚಕಮಕಿ ನಡೀತಾ ಇದೆ, ಅಂಥ ಗಡಿಗಳ ಸಮೀಪಕ್ಕೆ ಹೋಗುವಂಥ ವಾಹನಗಳನ್ನು ತಡೆದು ನಿಲ್ಲಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡ್ಬೋದು ನೀವು, ಗೂಡ್ಸ್ ಕ್ಯಾರಿಯರ್ನ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾವಲ್ಲ. ಆರ್ಮಿ ವಾಹನಗಳು ಅಥವಾ ಆರ್ಮಿ ಸಿಬ್ಬಂದಿ, ಇಲ್ಲಿರುವಂಥ ಸಿಬ್ಬಂದಿ, ಗಸ್ತು ಕಾಯ್ತಾ ಇರುವಂಥ ಸಿಬ್ಬಂದಿ ಪಾಕಿಸ್ತಾನದ ಈ ಒಂದು ಕುಕೃತ್ಯದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಕಟ್ಟೆಚ್ಚರದಿಂದ ಇರುವಂಥ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿರುವ ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂಥ ವಾಹನಗಳನ್ನು ಇಲ್ಲಿ ತಡೆದು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಗೂಡ್ಸ್ ವಾಹನಗಳನ್ನು ತಪಾಸಣೆ ಮಾಡಿ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಇಲ್ಲೆಲ್ಲವೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಒಟ್ಟಾರೆ ಗಡಿ ಏರಿಯಾಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಸೇನೆ ಇಲ್ಲಿ ಜಮಾವಣೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ತಂದು ಜಮಾಯಿಸ್ತಾ ಇದ್ದಾರೆ. ಆ ಮೂಲಕ ಇನ್ನೊಂದು ದಿನದಲ್ಲಿ ಬಹುಶಃ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ ಕೊಟ್ಟಾಗಿದೆ. ಇನ್ನೊಂದು ದಿನದಲ್ಲಿ ಪಾಕಿಸ್ತಾನವನ್ನ ಅಲ್ಲಿರುವಂಥ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂಥ ಆಪರೇಷನ್ ಚಾಲು ಆಗೋದ್ರಲ್ಲಿ ನೋ ಡೌಟ್ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಭಾರತೀಯ ಸೇನೆ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ರಾಜ್ಯ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂಥ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಕಣಿವೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಲಿ ಬಾರ್ಡರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಈಗ ಕಣ್ಣಿಟ್ಟಿರುವ ಭಾರತೀಯ ಸೇನೆ BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ. ಕೆಲವು ಸೂಕ್ಷ್ಮ ಗಡಿಗಳಲ್ಲಿ ನಿರಂತರವಾಗಿ ಏನೀಗ ಗುಂಡಿನ ಚಕಮಕಿ ನಡೀತಾ ಇದೆ, ಅಂಥ ಗಡಿಗಳ ಸಮೀಪಕ್ಕೆ ಹೋಗುವಂಥ ವಾಹನಗಳನ್ನು ತಡೆದು ನಿಲ್ಲಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡ್ಬೋದು ನೀವು, ಗೂಡ್ಸ್ ಕ್ಯಾರಿಯರ್ನ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾವಲ್ಲ. ಆರ್ಮಿ ವಾಹನಗಳು ಅಥವಾ ಆರ್ಮಿ ಸಿಬ್ಬಂದಿ, ಇಲ್ಲಿರುವಂಥ ಸಿಬ್ಬಂದಿ, ಗಸ್ತು ಕಾಯ್ತಾ ಇರುವಂಥ ಸಿಬ್ಬಂದಿ
ಪಾಕಿಸ್ತಾನದ ಈ ಒಂದು ಕುಕೃತ್ಯದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಕಟ್ಟೆಚ್ಚರದಿಂದ ಇರುವಂಥ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು BSFನ ಯೋಧರು ಹೋಗುವ ಬರುವ ವಾಹನಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿರುವ ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂಥ ವಾಹನಗಳನ್ನು ಇಲ್ಲಿ ತಡೆದು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಗೂಡ್ಸ್ ವಾಹನಗಳನ್ನು ತಪಾಸಣೆ ಮಾಡಿ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗೆ ಇಲ್ಲೆಲ್ಲವೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಒಟ್ಟಾರೆ ಗಡಿ ಏರಿಯಾಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಸೇನೆ ಇಲ್ಲಿ ಜಮಾವಣೆ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ತಂದು ಜಮಾಯಿಸ್ತಾ ಇದ್ದಾರೆ. ಆ ಮೂಲಕ ಇನ್ನೊಂದು ದಿನದಲ್ಲಿ ಬಹುಶಃ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ ಕೊಟ್ಟಾಗಿದೆ. ಇನ್ನೊಂದು ದಿನದಲ್ಲಿ ಪಾಕಿಸ್ತಾನವನ್ನ ಅಲ್ಲಿರುವಂಥ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವಂಥ ಆಪರೇಷನ್ ಚಾಲು ಆಗೋದ್ರಲ್ಲಿ ನೋ ಡೌಟ್ ಅಂತೇಳಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಭಾರತೀಯ ಸೇನೆ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.